ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರ ಲೇಬರ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಬಂಪರ್ ಸೌಲಭ್ಯಗಳನ್ನು ನೀಡುತ್ತಾ ಇದೆ. ನೀವು ನೋಂದಾಯಿತ ಕಾರ್ಮಿಕರಾಗಿದ್ರೆ ನಿಮ್ಮ ಮಕ್ಕಳ ಮದುವೆಗೆ 50,000ದಿಂದ ಹಿಡಿದು ಮನೆ ಕಟ್ಟಲು 2 ಲಕ್ಷದವರೆಗೆ ಹಣ ಸಿಗಲಿದೆ. ಅಷ್ಟೇ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಾವಿರಾರು ರೂಪಾಯಿ ಸ್ಕಾಲರ್ಶಿಪ್ ಸರ್ಕಾರವೇ ಕೊಡುತ್ತೆ. ಲೇಬರ್ ಕಾರ್ಡ್ ನಿಂದ ಸಿಗೋ ಈ ಅದ್ಭುತ ಲಾಭಗಳು ಯಾವುವು, ಯಾವ ಕೆಲಸಕ್ಕೆ ಎಷ್ಟು ಹಣ ಸಿಗುತ್ತೆ, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ಹೌದು, ಕರ್ನಾಟಕ ಸರ್ಕಾರ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರ ಬದುಕಿಗೆ ಭದ್ರತೆ ನೀಡೋಕೆ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ನೀವು 3 ವರ್ಷ ಸದಸ್ಯತ್ವ ಹೊಂದಿದ್ದು 60 ವರ್ಷ ಪೂರೈಸಿದ್ರೆ ತಿಂಗಳಿಗೆ 1,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಒಂದು ವೇಳೆ ಕೆಲಸದ ವೇಳೆ ಅಪಘಾತವಾಗಿ ಶಾಶ್ವತ ಅಂಗವೈಕಲ್ಯ ಉಂಟಾದ್ರೆ 2 ಲಕ್ಷದವರೆಗೆ ಅನುಗ್ರಹ ರಾಶಿಯ ಸಹಾಯಧನವನ್ನ ಮಂಡಳಿ ನೀಡುತ್ತೆ. ಅಷ್ಟೇ ಅಲ್ಲ, ಸ್ವಂತ ಮನೆ ಕಟ್ಟೋ ಹಂಬಲ ಇರೋರಿಗೆ 2 ಲಕ್ಷ ರೂಪಾಯಿ ಮುಂಗಡ ಸಾಲದ ಸೌಲಭ್ಯವೂ ಇದೆ. ಇನ್ನು ಕಾರ್ಮಿಕರ ಕುಟುಂಬದ ಏಳಿಗೆಗಾಗಿ ಸರ್ಕಾರ ಗೃಹಲಕ್ಷ್ಮಿ ಮತ್ತು ತಾಯಿ ಲಕ್ಷ್ಮಿ ಬಾಂಡ್ಗಳನ್ನು ನೀಡುತ್ತಾ ಕಾರ್ಮಿಕರ ಇಬ್ಬರು ಮಕ್ಕಳ ಮದುವೆಗೆ ತಲಾ 50,000 ರೂಪಾಯಿ ಸಹಾಯಧನ ಸಿಗಲಿದೆ. ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸಮಯದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ 30,000 ಹಾಗೂ ಗಂಡು ಮಗುವಿಗೆ 20,000 ರೂಪಾಯಿ ಹಣ ಸಿಗುತ್ತೆ. ಜೊತೆಗೆ ಮಗುವಿನ 3 ವರ್ಷದವರೆಗೆ ಪೌಷ್ಟಿಕ ಆಹಾರಕ್ಕಾಗಿ ವಾರ್ಷಿಕ 6,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ನೀಡಲಿದೆ. ಇನ್ನು ಅದರಂತೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದ್ರೆ ಕಲಿಕೆ ಭಾಗ್ಯ ಯೋಜನೆ ಕಾರ್ಮಿಕರಿಗೆ ದೊಡ್ಡ ಆಸರೆಯಾಗಿದೆ. 1ನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಓದೋ ಮಕ್ಕಳಿಗೆ 2,000ದಿಂದ 30,000ದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅಷ್ಟೇ ಅಲ್ಲ, SSLC ಅಥವಾ PUCಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ಮಕ್ಕಳಿಗೆ 5,000ದಿಂದ 15,000 ರೂಪಾಯಿ ಹೆಚ್ಚುವರಿ ಪುರಸ್ಕಾರವನ್ನ ನೀಡಲಾಗುತ್ತದೆ. ಒಟ್ಟಾರೆಯಾಗಿ ಆರೋಗ್ಯದ ವಿಚಾರದಲ್ಲೂ ಲೇಬರ್ ಕಾರ್ಡ್ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಹೃದಯ, ಕಿಡ್ನಿ ಅಥವಾ ಕ್ಯಾನ್ಸರ್ ನಂತ ಗಂಭೀರ ಕಾಯಿಲೆಗಳ ಶಸ್ತ್ರಚಿಕಿತ್ಸೆಗೆ 2 ಲಕ್ಷದವರೆಗೆ ನೆರವು ಸಿಗುತ್ತದೆ. ಇವುಗಳ ಜೊತೆಗೆ ಅನಿಲ ಭಾಗ್ಯ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಂಪರ್ಕ, ಉಚಿತ ಬಸ್ ಪಾಸ್ ಹಾಗೂ ಕಾರ್ಮಿಕರು ಮರಣ ಹೊಂದಿದ್ರೆ ಅಂತ್ಯಕ್ರಿಯೆಗಾಗಿ 54,000 ರೂಪಾಯಿವರೆಗೆ ಸಹಾಯಧನ ಸಿಗಲಿದೆ. ಇಷ್ಟೆಲ್ಲಾ ಸೌಲಭ್ಯಗಳನ್ನ ನೀಡೋ ಲೇಬರ್ ಕಾರ್ಡ್ ಅನ್ನು ಪ್ರತಿಯೊಬ್ಬ ಕಾರ್ಮಿಕರು ಮಾಡಿಸಿಕೊಳ್ಳೋದು ತುಂಬಾನೇ ಮುಖ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.